ಕೊಡಿಸ್ಬಿಡಾತು. ಅದು ಎಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆದಾಗ 150 ಎಕರೆ ಜಾಗದ ನಮ್ಮ ಜಿಲ್ಲಾ ಆಸ್ಪತ್ರೆ, ಅದು ಯಾರ ಹಬ್ಬದ ಆಸ್ತಿ ಅಲ್ಲ, ಅದು ನಮ್ಮ ಆಸ್ತಿ, ಸಾರ್ವಜನಿಕರ ಆಸ್ತಿ. ಆ ಒಂದು ಜಾಗದಾಗ ಸರ್ಕಾರ ಒಬ್ಬ ವ್ಯಕ್ತಿಗೆ ಆ ಜಾಗ ಕೊಡಾಕ ಅದ್ರ ವಿರುದ್ಧ ಮಾಡತ್ತೀವಿ. ಈ ನಮಗೆ ಸರ್ಕಾರ ವತಿಯಿಂದ ಸಂಪೂರ್ಣವಾಗಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೆಂಗೆ 31 ಜಿಲ್ಲೆದಾಗ 26 ಜಿಲ್ಲೆದಾಗ ಅದಾವ. ನಮ್ಮ ವಿದ್ಯಾರ್ಥಿ ಜಿಲ್ಲೆ ನಮಗೆ ಬೇಕಲ್ಲ, ಬೇಡ ನಮ್ಗೆ ಐತಿಹಾಸಿಕ ನಗರ ಅದ, ಯಾಕೆ ಬೇಡ ನಮ್ಮಲ್ಲಿ ನಮ್ಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕು. ಯಾಕಂದ್ರೆ ಆಸ್ಪತ್ರೆದಾಗ ಎಲ್ಲ ಬಡ ಜನರು ಬರ್ತಾರೆ, ಹಳ್ಳಿ ಜನರು ಬರ್ತಾರೆ, ಕೂಲಿ ಕಾರ್ಮಿಕರು ಬರ್ತಾರೆ. ಅಂತ ಜಾಗದಾಗ 5 ರೂಪಾಯಿ ಚೀಟಿ ಇರ್ತಾರೆ. ಇವಾಗ ನಾವು ನೀವು ಸಹಿ ಮಾಡ್ರಿ. ನಮಗೆ ಬರಂಗಿಲ್ಲ, ಕಬ್ಬಟ್ಟು ಬರಂಗಿಲ್ಲ ಅಂದ್ರೆ ನಮಗೆ. ಬೆಂಬಲಿಸಲು ತಮ್ಮ ಅಮೂಲ್ಯವಾದಂತಹ ಸಹಿಯನ್ನು ನೀಡಿ ನಿಮ್ಮ ಸಹಿ ನೀಡುವುದರ ಮೂಲಕ ಬಿಜಾಪುರ ಜಿಲ್ಲೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಸರ್. ಪಿಣರಾಯಿ ಸ್ಟೇಟ್ಮೆಂಟ್ ಕೊಟ್ಟ ಬೆನ್ನಲ್ಲೇ ಅಲ್ಲೋಗಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. It is all political statement, political protest and anything. We don't want anyone to, without knowing the fact, Mr. Pinarayi should not interfere with our state affairs. These are all political gimmicks at the time of the election. ಸರ್, ಆಮೇಲೆ ಅಲ್ಲಿ ಇರ್ತಕ್ಕಂಥವ್ರಿಗೆ ಏನಾದರೂ ಆಧಾರ ಇದೆಯಾ ಸರ್? ಕೆಲವರಿಗೆ ಅಲ್ಲಿ ಅಕ್ರಮವಾಗಿ ನಿಲ್ಲಿಸಿದ್ರೆ ಅವ್ರಿಗೆ ಯಾವುದೇ ರೀತಿಯ ಆಧಾರ ಇಲ್ಲ, ಏನಿಲ್ಲ ಅಂತ ಹೇಳ್ತಿದ್ದಾರೆ. Those who have regular documentation, who are there in Karnataka, we will definitely want the places as per the rules of the Karnataka government. We will definitely help them. Okay, thanks. I will issue a statement. I will ask my officers to give a report. Yesterday night also they have sent me a report on this issue. We will do it. ನಾನು ಏನು ಇವತ್ತು ಬೆಂಗಳೂರು ನಗರದಲ್ಲಿ ಕೃಷ್ಣಾಪುರ ಕ್ಷೇತ್ರದಲ್ಲಿ ಅದು ಕ್ವಾರಿ ಪಿಟ್, ಅದು ಸಾಲಿಡ್ ವೇಸ್ಟ್ ಕಸ ಹಾಕಕ್ಕೆ ಸೀಮಿತವಾಗಿ ಇಟ್ಟಂತ ಜಾಗ ಹಿಂದೆನೇ 10 ವರ್ಷದಿಂದನೇ 9 ವರ್ಷದಿಂದನೇ ಅದನ್ನ ನೋಟಿಫೈ ಆಗಿತ್ತು. ಆ ಜಾಗದಲ್ಲಿ ಕಸ ಹಾಕುವಂತ ಜಾಗದಲ್ಲಿ ಹೋಗಿ ರಾತ್ರೋರಾತ್ರಿ ಗುಡಿಸಲುಗಳನ್ನ ಹಾಕಿದ್ದಾರೆ. ಅದನ್ನ ತೆರವು ಹಾಕಲಿಕ್ಕೆ ನಾವೆಲ್ಲ ನಮ್ಮ ಸ್ಥಳೀಯ ಮುಖಂಡರ ಶಾಸಕರ ಚರ್ಚೆ ಮಾಡಿ ಅದನ್ನ ಖಾಲಿಗೊಳಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನ ಮಾಡಿದ್ದಾರೆ. ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅನ್ನೋದಿಷ್ಟಿಲ್ಲ. ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾವು ಬೇರೆ ಕಡೆ ರಿಹ್ಯಾಬಿಟೇಷನ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಯಾಕೆಂದ್ರೆ ಏಕಾಏಕಿ ನಾವು ಸ್ಲಮ್ಗಳನ್ನ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ರಾತ್ರೋರಾತ್ರಿ ಗುಡಿಸಲುಗಳು ಹಾಕಲಿಕ್ಕೆ ನಾವು ಬಿಡಲಿಕ್ಕೆ ಆಗುದಿಲ್ಲ. ಅದು ಇತ್ತೀಚೆಗೆ ಮಾಡಿದಂಥ ಒಂದು ಪ್ರವೃತ್ತಿ, ಅದನ್ನು ನಾವು ತಡಿತೀವಿ. ಬೆಂಗಳೂರನ್ನ ಆದಷ್ಟು ಸ್ವಚ್ಛತೆಯಿಂದ ನಾವು ಕಾಪಾಡಬೇಕು. ಆ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ರೊಟೀನ್ ಕೆಲಸದಲ್ಲಿ ಮಾಡಿದ್ದಾರೆ. ನಾನು ವರದಿ ಕೇಳಿದ್ದೀನಿ, ವರದಿ ಕೊಡ್ತಾ ಇದ್ದಾರೆ.